ರೈತರು ತಮ್ಮ ಕೃಷಿ ಜಮೀನಿನ ಫಲವತ್ತತೆ ಕಾಪಾಡಿಕೊಳ್ಳಲು ಗಮನ ಹರಿಸಬೇಕು ಎಂದು ಹಾಸನ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಡಾಕ್ಟರ್ ವಿಜಯ್ ಅಂಗಡಿ ತಿಳಿಸಿದರು. ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ ನೀಡಿದ ಅವರು, ಅತಿಯಾದ ರಸಗೊಬ್ಬರದ ಬಳಕೆ ಭೂಮಿಯನ್ನು ಬರಡು ಮಾಡುತ್ತಿದ್ದು, ಸಗಣಿ ಹಾಗೂ ಎರೆಹುಳುವಿನ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಅಕ್ಕಿಗಿಂತ ರಾಗಿಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇದ್ದು, ಆಹಾರದಲ್ಲಿ ರಾಗಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದರು. ನೀವು ಮಾಡದ ಕೆಲಸವನ್ನ ಈ ಎರೆಹುಳು ಮಾಡ್ತಾ ಹೋಗ್ತದೆ. ದಯಮಾಡಿ ಎರೆಹುಳುಗಳನ್ನ, ಉಪಕಾರಿ ಜೀವಿಗಳನ್ನ ಕಳ್ಕೋಬೇಡಿ. ಇನ್ನು ನಿಮ್ಮ ಬದುಕಿಗೆ ಬೇಕಾಗಿರುವ 10 ರೀತಿಯ ಬೆಳೆಗಳನ್ನ ಸಾಗುವಳಿ ಮಾಡ್ಕೊಳ್ಳಿ, ತಪ್ಪದೆ ಸಾಗುವಳಿ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಅವಕಾಶಗಳಿದಾವೆ. ನಿಮಗೆ ಯಾವುದೇ ರೀತಿಯ ಹಣ್ಣುಗಳು ನಿಮ್ಮ ಜಮೀನಲ್ಲೇ ಸಿಗಬೇಕು. ಸಪೋಟ ಬೆಳ್ಕೋಬಹುದು, ಮಾವು ಬೆಳ್ಕೋಬಹುದು, ಜಮೀನಲ್ಲೇ ಬೆಳ್ಕೋಬಹುದು, ಸೀಬೆ ಬೆಳ್ಕೋಬಹುದು, ಹಲಸು, ಹೀಗೆ 10 ರೀತಿಯ ಒಂದು ಎರಡು ಬೆಳ್ಕೊಂಡು ಹೆಚ್ಚಾದದ್ದನ್ನು ಮಾರಾಟ ಮಾಡ್ರಿ. ಭೂಮಿಯು ಒಲಿಯೋದಿಲ್ಲ. ಎಷ್ಟೋ ದುಡ್ಡು ಇಟ್ಕೊಂಡಿರೋರು ಜಮೀನ್ ತಗೊಂಡರೆ ಖಾಲಿ ಬಿಟ್ಟಿದ್ದಾರೆ, ಹಾಳು ಬಿಟ್ಟಿದ್ದಾರೆ. ಹಾಗೆ ಭೂಮಿ ಎಲ್ಲರಿಗೂ ಒಲಿಯಲ್ಲ, ಮಣ್ಣು ಎಲ್ಲರಿಗೂ ಒಲಿಯಲ್ಲ, ಹೆಣ್ಣು ಎಲ್ಲರಿಗೂ ಒಲಿಯಲ್ಲ, ಹಣನೂ ಅಷ್ಟೇ. ಎಷ್ಟೋ ಜನಗಳಿಗೆ ಹುಡುಕೊಂಡು ಹೋದ್ರೂ ಸಿಗೋದಿಲ್ಲ. ಆದರೆ ಕೆಲವು ಜನಗಳಿಗೆ ಎಲ್ಲದೂ ಒಲಿಯುತ್ತೆ. ಅದೇನೋ ಅರ್ಥವಾಗದ ಸಂಗತಿ ಆದ್ರೂ ನಿಮ್ಮಲ್ಲಿ ಆ ನಿಷ್ಠೆ ಇರಬೇಕು. ಭೂಮಿಯನ್ನ ಪ್ರೀತಿ ಮಾಡಿ, ಎಂದೆಂದೂ ಭೂಮಿಯನ್ನ ನೀವು ಬೈಲಿಕ್ಕೆ ಹೋಗ್ಬೇಡಿ. ಜಿಲ್ಲಾ ರೈತ ಸಂಘದ ಮುಖಂಡ ಕಣಗಾಲು ಮೂರ್ತಿ ಮಾತನಾಡಿ, ಎಲ್ಲ ರಾಜಕೀಯ ಪಕ್ಷಗಳು ಸಹ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿವೆ. ಹವಾಮಾನ ವೈಪರೀತ್ಯ, ಬೆಲೆ ಕುಸಿತ ಸೇರಿದಂತೆ ವಿವಿಧ ಸಂಕಷ್ಟಗಳ ಪರಿಣಾಮ ರೈತರು ತಮ್ಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗದೆ ಪರಿತಪಿಸುತ್ತಿದ್ದಾರೆ. ರೈತರು ಸಂಘಟಿತರಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ನಡೆಯಬೇಕಿದೆ ಎಂದರು. ನನ್ಗೆ ಅನ್ಸುತ್ತೆ ಇನ್ನು ಮುಂದಕ್ಕೆ ನಾವು ರೈತರು ಬದುಕೋದು ಭಾರಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ನಮ್ಗೆ ಎರಡು ಕಲ್ಸಿರೋದು, ಆ ಎಮ್ಮೆ ಹಾಲು ಕರಿಯೋದು, ಉಯ್ಯೋದು. ಅದು ನಿಜವಾದ ಹಾಲಲ್ಲ, ಅದು ಹಂದಿ ಹಾಲಿಕ್ಕಿಂತ ಕಡೆ ನಾವು ಕೊಡ್ತಿರೋ ಹಾಲುಗಳು ದೇಶದಲ್ಲಿ. ನಾವು ಅದೇ ತರ ಮಾಡ್ತಾ ಇದೀವಿ. ಹಿಂದೆ ಜೋಳ, ರಾಗಿ ಇವೆಲ್ಲ ಕೊಟ್ಬಿಟ್ಟು ದನಗಳು ಮೇವ ಹಿಂಗೆ ಕಡಿಯೋವು. ಈ ಕಡಿಯಂಗಲ್ಲ, ಅದೆಂತದ ಮಿಷಿನ್ ಬಂದ್ಬಿಟ್ಟು ಹಂಗಂಗ ತಿಂತವೆ ಅವು. ಹೌದಲ್ವಾ? ಆ ಮಟ್ಟಕ್ಕೆ ನಮ್ಮನ್ನ ತವೈ ತಳ್ಳಿದ್ದಾರೆ ಈ ಹಾಳರು. ಏನ್ 24 ಜನ ಇದ್ದಾರೆ ಅಸಾಮಿಗಳು. 24 ಜನಕ್ಕೂ ಅವರಿಗೆ ನಮ್ಮ ಬಗ್ಗೆ ಯೋಚನೆ ಇಲ್ಲ. ನಮ್ಮನೆ ಹೆಂಗ್ ಬದಿಸ್ಕೋಬೇಕು, ನಮ್ ಕೊಳ್ಳು ಬಳ್ಳಿ ಯಾವ ತರ ಜಮೀನ್ ಮಾಡ್ಬೇಕು, ಯಾವ ತರ ಆಸ್ತಿ ಮಾಡ್ಬೇಕು, ಇಷ್ಟು ಬಿಟ್ರೆ ಇವ್ರ ಜೀವನದಲ್ಲಿ ಯಾರು ಮಾತಾಡ್ಲವಲ್ರಿ ರೈತರ ಬಗ್ಗೆ. ಹಾಸನ ಜಿಲ್ಲೆಯಲ್ಲಿ 7 ಜನ MLA ಯಾರಿದ್ದಾರೆ. ಇವತ್ತು MLA ಬರ್ತಾರ ಇಲ್ವೋ ಗೊತ್ತಿಲ್ಲ. ಬರ್ತಾರ? ಭಾರಿ ಬುದ್ಧಿವಂತ ಬಿಡಿ. ನಮ್ಮ ಮಂಜಾಣ ಹಿಡಿಬೇಕಂದ್ರೆ ಭಾರಿ ಕಷ್ಟ. ಮಂಜಾಣತ ಇದ್ದೇ ಕಲ್ದ್ರೆ ದೇಶದಲ್ಲಿ ಕಲ್ತಂಗೆ. ಯಾಕಂದ್ರೆ ಮಂಜಾಣ ನಾವು ಒಂದೇ ಇದು ಹರ್ಷಮಲ್ ಕಟ್ಟೆಲ್ ಕೂರು ಇಬ್ರು ಒಟ್ಟೊಟ್ಟಿಗೆ ಮಾತಾಡ್ತಾ ಇರ್ಲಿ, ಅದು ಫ್ರೆಂಡ್ಶಿಪ್ ಒಂದ್ ಕಡೆ, ಆದ್ರೆ ಮಹಾ ಬುದ್ಧಿವಂತರು. ಜಿಲ್ಲಾ ರೈತ ಸಂಘದ ಅಧ್ಯಕ್ಷೀಯ ಮಂಡಳಿ ಸದಸ್ಯ ಜಗದೀಶ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಕೆಸಿ ಸೌಮ್ಯ, ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ HH ಭುವನೇಶ್ ಮಾತನಾಡಿದ್ರು. ರೈತ ಮುಖಂಡ ಗ್ಯಾರಂಟಿ ರಾಮಣ್ಣ ರೈತಗೀತೆ ಗಾಯನ ನಡೆಸಿದ್ರು. ಉತ್ತಮ ಕೃಷಿ ನಡೆಸುತ್ತಿರುವ 13 ಮಂದಿ ರೈತರನ್ನು ಸನ್ಮಾನಿಸಲಾಯಿತು. ತಾಲೂಕು ಕೃಷಿಕ ಸಮಾಜದ ಉಪಾಧ್ಯಕ್ಷ ಬೇಲೂರೇಗೌಡ, ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಂಬೇಗೌಡ, ಉಪಾಧ್ಯಕ್ಷ ಮಂಜೇಗೌಡ, ಮುಖಂಡರಾದ HR ದಿನೇಶ್, ನರಸೇಗೌಡ, ಚೌಡೇಗೌಡ, ಕಮಲಮ್ಮ, ಲಕ್ಷ್ಮಮ್ಮ, ಸಹಾಯಕ ಕೃಷಿ ನಿರ್ದೇಶಕಿ KG ಕವಿತಾ, ತೋಟಗಾರಿಕೆ ಅಧಿಕಾರಿ D ರಾಜೇಶ್, ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ಸೀತಾರಾಮ್ ಭಟ್ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಮುನ್ನ ನಡೆದ ಮೆರವಣಿಗೆಗೆ ಶಾಸಕ A ಮಂಜು ಚಾಲನೆ ನೀಡಿದರು.